ರಾಜ್ಯದಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂತದ್ದು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಒಂದಲ್ಲ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ ಜಿಲ್ಲೆಗಳಲ್ಲಿ. ಒಂದ್ ಕಡೆ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಇದ್ರೆ, ಇನ್ನು ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ, ಇನ್ನು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಬಿಕಾಸ್ ಧಾರಾಕಾರವಾಗಿ ಹಲವು ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇರುವಂತ ಕಾರಣಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರೆ ತಡ್ಕೊಳ್ಳಲ್ಲ, ಅಂತದ್ರಲ್ಲಿ ಸ್ವಲ್ಪ ಹೆಚ್ಚಿಗೆ ಮಳೆ ಬಂದ್ರೆ ಕೇಳಬೇಕಾ? ಗ್ರೇಟರ್ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆನೆ ಕಂಡು ಬರ್ತಾರೆ. ಮರದ ಕೊಂಬೆ ಬಿದ್ದು ವ್ಯಕ್ತಿ ಜೀವನ ಮರಣದ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ, ಮತ್ತದೇ ಅವ್ಯವಸ್ಥೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಕಾಣಿಸ್ತಾ ಇದೆ. ಮಳೆ ಬಂದ್ರೆ ಸಾಕು, ನಾವು ತೋರಿಸ್ತಾನೆ ಇದ್ವಿ ಜಲಪ್ರಳಯ ಆಯಿತು ಬೆಂಗಳೂರಿನಲ್ಲಿ ಅಂತ. ಆದರೆ ಆ ಟೈಮ್ನಲ್ಲಿ ಒಂದು ಟ್ರಿಪ್ ರೀತಿಯಲ್ಲಿ, ಪಿಕ್ನಿಕ್ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗ್ತಾರೆ, ಒಂದು ರೌಂಡ್ ಹೊಡ್ಕೊಳ್ತಾರೆ, ಬರ್ತಾರೆ ಅಷ್ಟೇ. ಅಂದರೆ ಅಲ್ಲಿ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಬರ್ತಾರೆ, ಅಲ್ಲಿ ಸ್ಥಳ ಹೇಗಿದೆ ಏನು ಎತ್ತ ಅಂತ. ಅದಾದ್ಮೇಲೆ ಅದಕ್ಕೇನಾದರೂ ಪರಿಹಾರ ಸಿಗುತ್ತಾ? ಇಲ್ಲ, ಮತ್ತದೇ ಅವ್ಯವಸ್ಥೆ. ಅದೇ ರೀತಿಯಾಗಿ ಮರಗಳ ವಿಚಾರದಲ್ಲೂ ಕೂಡ ಅಷ್ಟೇ. ಸ್ಕೂಟರ್ನಲ್ಲಿ ಹೋಗ್ತಿದ್ದಾಗ ತಲೆ ಮೇಲೆ ಬಿದ್ದಿದ್ದಂಥ ಕೊಂಬೆ, ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಆ ರೈಡರ್ ಮೇಲೆ ಕೊಂಬೆ ಬಿದ್ದಿದೆ. ಬನಶಂಕರಿ ಬಳಿ ನಿನ್ನೆ ವ್ಯಕ್ತಿ ತಲೆ ಮೇಲೆ ಬಿದ್ದಿದ್ದಂಥ ಕೊಂಬೆ ಸಾವು ಬದುಕಿನ ಮಧ್ಯೆ ಅಕ್ಷಯ್ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಲೆಗೆ ಗಂಭೀರ ಪೆಟ್ಟು ಬಿದ್ದಿದೆ. ಚಿಕಿತ್ಸೆಗೆ ಸ್ಪಂದಿಸದ ಅಕ್ಷಯ್ ಇಂದು ಬಿಬಿಎಂಪಿ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಅಂದ್ರೆ ಬೆಂಗಳೂರಿನಲ್ಲಿ ಈ ಮರ ಸರಿ ಇಲ್ಲ, ಅದರಲ್ಲಿ ಏನಾದರೂ ಆಲ್ಟರ್ ಮಾಡಬೇಕು, ಆ ಕೊಂಬೆಗಳನ್ನು ಕಡಿಬೇಕು ಅಥವಾ ಮರನೇ ತೆಗಿಬೇಕು ಅನ್ನುವಂಥದ್ದು ಗೊತ್ತಿದೆ ಬಿಬಿಎಂಪಿಗೂ ಕೂಡ. ಆದರೆ ಒಂದ್ ಕಡೆ ಬಿಬಿಎಂಪಿ ಕೆಲವೊಂದು ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಇನ್ನು ಕೆಲವೊಂದು ವಿಚಾರದಲ್ಲಿ ಪರಿಸರವಾದಿಗಳು ರೊಚ್ಚಿಗೆದ್ದು ಬಿಡ್ತಾರೆ. ಯಾವುದಾದ್ರೂ ಮರವನ್ನ ತೆಗಿಯೋಣ, ಸ್ಥಳಾಂತರ ಮಾಡೋಣ ಅಂದ್ರೆ ಅಯ್ಯೋ ಪರಿಸರ ಹಾಳಾಗ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಜನ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಮಗೆ ತೋರಿಸ್ತಾ ಇದೀವಲ್ಲ, ಅಕ್ಷಯ್ ಅನ್ನುವಂಥ ಯುವಕ, ಆ ಅಕ್ಷಯ್ ಮನೆಗೆ ಆಧಾರ ಸ್ತಂಭ ಆಗಿದ್ದಂಥವ್ನು. ತಂದೆ ಕಿಡ್ನಿ ಪೇಷಂಟು, ಅವರಿಗೆ ಇವತ್ತು ಆಪರೇಷನ್ ಬೇರೆ ಇತ್ತು. ಆದರೆ ಮಗ ಈಗ ಜೀವನ ಮರಣದ ಹೋರಾಟದ ನಡುವೆ, ಸಾವು ಬದುಕಿನ ನಡುವೆ ಒದ್ದಾಡುವಂತ ಪರಿಸ್ಥಿತಿ ಇದೆ. ವಿಪರ್ಯಾಸ ನೋಡಿ ಯಾವ ರೀತಿಯಾಗಿದೆ. ಆಪರೇಷನ್ ಮಾಡಿಸ್ಬೇಕಾಗಿದ್ದಂತ ಮಗನೇ ಆಸ್ಪತ್ರೆ ಪಾಲಾಗಿ ಜೀವನ ಮರಣ ಹೋರಾಟವನ್ನು ಮಾಡ್ತಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ತಂದೆಯ ಆಪರೇಷನ್ಗೆ ಇಂದು ದಿನಾಂಕ ನಿಗದಿ ಮಾಡಿಕೊಂಡಿದ್ದ ಅಕ್ಷಯ್, ಅದೇ ಆಸ್ಪತ್ರೆಯಲ್ಲಿ ಈಗ ಅಕ್ಷಯ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಾಗಿದೆ. ತಂದೆಯ ಬದಲಿಗೆ ತನಗೆ ಆಪರೇಷನ್ ಮಾಡಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ ಬಂದೆರಗಿರುವಂಥದ್ದು ಅಕ್ಷಯ್ ಜೀವನದಲ್ಲಿ. ಯಾರದ್ದೋ ತಪ್ಪಿಗೆ ಇನ್ಯಾರೋ ಹೊಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಷಯ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ರೀತಿಯಾಗಿ ಮುಂದೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಸುದ್ದಿಯನ್ನು ನಾವು ತೋರಿಸ್ತಾ ಇರುವಂಥದ್ದು. ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಳ್ಳಿ, ಈಗಲಾದರೂ ಆ ಅವ್ಯವಸ್ಥೆಗಳನ್ನ ಸರಿ ಮಾಡಲಿ ಬಿಬಿಎಂಪಿ ಅಂತ. ನಮ್ಮ ಅಕ್ಕನ ಮಗನ ಅವನೊಬ್ಬನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಅಕ್ಕ ಲಾಸ್ಟ್ ಇಯರ್ ತೀರ್ಕೊಂಡ್ರು, ಕ್ಯಾನ್ಸರ್ ಪೇಷಂಟ್. ಲಾಸ್ಟ್ ಇಯರ್ ತೀರ್ಕೊಂಡಿದ್ದಾರೆ. ಇವಾಗ ನಮ್ಮ ಅಕ್ಕನ ಮಗಳದೂ ಹೋದ ವರ್ಷನೇ ಮದುವೆ ಆಯ್ತು. ಇವನೊಬ್ಬನೇ ದುಡಿತಾ ಇರೋದು. ನಮ್ಮ ಬಾವ ಡಯಾಲಿಸಿಸ್ ಪೇಷಂಟು, ಅವ್ರಿಗೆ ವಾರದಲ್ಲಿ 3 ಸಲ ಡಯಾಲಿಸಿಸ್ ಆಗಬೇಕು. ಇವಾಗ ನಾಳೆ ಆಪರೇಷನ್ ಮಾಡಬೇಕು ಅಂತ, ಇದರಲ್ಲಿ ಲಿವರಲ್ಲಿ ನೀರು ತುಂಬಿಕೊಂಡಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅದನ್ನ ಇವನು ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ರೆ ಯಾರು ನೋಡ್ಕೊಂತಾರೆ? ನಮ್ಮ ಬಾವನ್ನ, ನಮ್ಮ ಅಪ್ಪ ನಮ್ಮಮ್ಮನ ಯಾರು ನೋಡ್ಕೊಂತಾರೆ? ಅವ್ರಿಗೂ ಈ ಜಾಗ 6 ತಿಂಗಳಿಗೆ ಮುಂದೆ ಆಪರೇಷನ್ ಮಾಡಬೇಕು ಅಂತಾರೆ. ಈಗ ಆಪರೇಷನ್ 9 ಗಂಟೆವರೆಗೂ ನಡೀತದಂತೆ ಅಲ್ವಾ? 9 ಗಂಟೆವರೆಗೂ ನಡೀತದೆ. ಇವಾಗ ಆಲ್ಮೋಸ್ಟ್ ನಮ್ಮ ಹುಡುಗರು ನಮ್ಮೇನು ಮೂಟೆ ಕಟ್ಟಿಟ್ಕೊಂಡಿರ್ತೀವ, ನಾವೇನು ಶ್ರೀಮಂತರ? ಇವಾಗ ಎಲ್ಲರೂ ಶೇರ್ ಮಾಡಿ ಕಟ್ಟಿರೋದು. ಈಗ ಒಬ್ರು ನಮ್ಮನ್ನ ಯಾರು ಇದು ಮಾಡ್ತಾ ಇಲ್ಲ. ಇವ್ರು ಏನಂತಾರೆ, ಕೊಡ್ತೀವಿ ಅಂತ ಇದಾರೆ. ಯಾವಾಗ ಕೊಡ್ತಾರೆ ಏನೋ ಗೊತ್ತು. ತುಂಬಾ ಕ್ರಿಟಿಕಲ್ ಆಗಿದೆ ಸರ್, ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಹೇಳ್ತಾರೆ ನಾವೇನು 90% ಇದಾಗಿದೆ, 10% ಇದು ಮಾಡ್ಬೋದು ಅಷ್ಟೇ. 72 hours ಆಗೋವರೆಗೂ ನಾವೇನು ಇದೇ ಕೊಡೋಕ್ಕಾಗಲ್ಲ ಅಂತ. ಮನೆ ಪರಿಸ್ಥಿತಿ ಹೇಗಿದೆ? ಮನೆ ತುಂಬಾ ಕ್ರಿಟಿಕಲ್ ಆಗಿದೆ, ತುಂಬಾ ಇದಾಗಿದೆ ಸರ್. ಅವನು ದುಡಿತಾ ಇದ್ದಿದ್ದ, ಅವನು ಅವ್ರ ತಂದೆ ಅವ್ರ ತಾಯಿ ತೀರೋಗಿ 1 year ಆಗಿದೆ. ಫ್ಯಾಮಿಲಿ ಇದಂತೂ ತುಂಬಾನೇ ಇದಿದೆ, ಹೇಳಕ್ ಆಗ್ತಾ ಇಲ್ಲ. ಮನೆ ಆಧಾರ ಸ್ತಂಭ ಅವನೇ ಸರ್. ಬಿಬಿಎಂಪಿ ಅವ್ರದ್ದು ಗೌರ್ಮೆಂಟ್ ಪ್ರಕಾರ ಏನ್ ಸ್ಕೀಮ್ ಇದೆ ಅದನ್ನ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಅಂದ್ರೆ ಈಗ ನಾರ್ಮಲಿ ಒಂದು ಕಾರ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಾವು ಪ್ಲಾಸ್ಟಿಕ್ ಕವರ್ ಮಾಡಲ್ಲ, ಇದು ಕವರ್ ಮಾಡಲ್ಲ ಅಷ್ಟೇ ಹೇಳ್ತಾ ಇದಾರೆ. ಪೂರ್ತಿ 100% A to Z ಪೇಷಂಟ್ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊಂತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ಅಂದ್ರೆ ಎಷ್ಟಾಗುತ್ತೆ ಇಷ್ಟೇ, ಇಟ್ ಮೇ ಬಿ 10 lakhs ಓಕೆ, ಬಟ್ ಅದ್ರಲ್ಲೂ ಎಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ. ಈ ತರ ಒಂದು ಇಲ್ಲ ಅಂದ್ರೆ ನಾವು ಇಷ್ಟು ಕ್ಯಾಶ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ, ಈ ಎರಡೇ ಅವ್ರು ಹೇಳ್ತಾ ಇರೋದು. ಅಂದ್ರೆ 100% ಭರವಸೆ ನಾವಿದೀವಿ ಅನ್ನೋ ತರ ನನಗೇನು ಅನಿಸ್ತಿಲ್ಲ ಸರ್.
ನನ್ಗೆ ಅನ್ಸಿದ್ದು ಇಷ್ಟೇ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗ್ ಮಾತಾಡ್ತಾರೋ BBMP ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರುತ್ತೆ. ಈಗ ಒಂದು ಮರದಿಂದ ಒಂದು ಜೀವನನೇ ಹೋಯ್ತಲ್ಲ, ಅವ್ರ ಫ್ಯಾಮಿಲಿ ಫುಲ್ ಡಿಪೆಂಡ್ ಆಗಿರೋದು ಆ ಹುಡುಗನ ಮೇಲೆ ಅಂದಾಗ ಅದಕ್ಕೆ ತಕ್ಕಂಗೆ ಅವ್ರೇನಾದ್ರು ಪರಿಹಾರ ಕೊಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, BBMPಯ ಬೇಜವಾಬ್ದಾರಿಗೆ ಅಕ್ಷಯ್ ಎನ್ನುವಂತ ಯುವಕ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನೋ ಫಸ್ಟ್ ಪ್ರಕರಣ ಆಗಿದ್ರೆ ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ಬೋದು. ನೂರಾರು ಪ್ರಕರಣಗಳು ನಡೀತಾನೆ ಇದಾವೆ. ಇಂತಹ ಸಂದರ್ಭದಲ್ಲೂ ಕೂಡ BBMP ಎಚ್ಚೆತ್ಕೊಳ್ತಾ ಇಲ್ಲ ಅಂದ್ರೆ ಇನ್ನು ಎಷ್ಟು ಸಾವಾಗ್ಬೇಕಂತ, ಇನ್ನು ಎಷ್ಟು ಜನ ನಳಾಡ್ಬೇಕಂತ ಈ ಅವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ? ಖಂಡಿತ ಪೃಥ್ವಿ, ಬೆಂಗಳೂರು ಜನರಿಗೆ ಬೆಂಗಳೂರಿನ ಬೀದಿಯಲ್ಲಿ ಇದೀಗ ಜೀವ ಒತ್ತೆ ಇಟ್ಟು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ BBMP ಅಧಿಕಾರಿಗಳು ತಂದಿಟ್ಟಿರುವಂಥದ್ದು. ನಿನ್ನೆ ನಡೆದಿರುವಂಥ ಘಟನೆ ಏನಿದೆ ಭಾಳ ದೊಡ್ಡ ದುರಂತ. ಇಡೀ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅಕ್ಷಯ್ ತಲೆ ಮೇಲೆ ಮರದ ಕೊಂಬೆ ಬಿದ್ದು ಆತ ಈಗ ಚಿಂತಾಜನಕ ಸ್ಥಿತಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆತನ ಮನೆಯ ಪರಿಸ್ಥಿತಿ ಕೇಳಿದ್ರೆ ಪೃಥ್ವಿ ನಿಜಕ್ಕೂ ನಮ್ಮ ಕರಳೆಲ್ಲ ಕಿವುಚಿದಂತಾಗುತ್ತೆ. 29 ವರ್ಷದ ಹುಡುಗ ಇಡೀ ಮನೆಯ ಆ ಮನೆಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಎಲ್ಲರಿಗೂ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದ ಆತನ ತಾಯಿ ಕಳೆದ ವರ್ಷ ತೀರೋಗಿದ್ರು. ಈಗ ಆತನ ತಂದೆ ಡಯಾಲಿಸಿಸ್ ಪೇಷಂಟ್ ಕೂಡ. ಇವತ್ತು ಎಲ್ಲಿ ಅಕ್ಷಯ್ ಇದು ಏನು ಚಿಂತಾಜನಕ ಸಾವಿನ ನಡುವೆ ಹೋರಾಟವನ್ನು ಮಾಡ್ತಾ ಯಾವ ಆಸ್ಪತ್ರೆಯಲ್ಲಿ ಮಲಗಿದ್ದಾನೋ ಅದೇ ಆಸ್ಪತ್ರೆಯಲ್ಲಿ ಆತನ ತಂದೆಗೆ ಇವತ್ತು ಅಂದರೆ ಆಪರೇಷನ್ ಆಗಬೇಕಾಗಿತ್ತು. ಇದೆಲ್ಲದರ ನಡುವೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಆ ಇಡೀ ಕುಟುಂಬವನ್ನು ಮತ್ತಷ್ಟು ಕುಗ್ಗಿಸ್ತಾ ಇರುವಂಥದ್ದು. BBMP ಅಧಿಕಾರಿಗಳು ನಿನ್ನೆ ರಾತ್ರಿ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆ ಮಾತಾಡಿರುವಂಥ ರೀತಿ ಹೇಗಿದೆ ಅಂತಂದರೆ ಪೃಥ್ವಿ, ಇನ್ಶೂರೆನ್ಸ್ ಏಜೆಂಟ್ಗಳು ಮಾತಾಡೋ ರೀತಿಯಲ್ಲಿ ಮಾತಾಡ್ತಾರೆ ಸರ್ BBMP ಅಧಿಕಾರಿಗಳು ಬಂದು ಅಂತ ಅವರ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾರೆ. ಪ್ರತಿ ವರ್ಷ BBMP ಬಜೆಟ್ನಲ್ಲಿ ಬೆಂಗಳೂರಿನಲ್ಲಿರುವಂಥ ಮರದ ರೆಂಬೆ ಕೊಂಬೆಗಳನ್ನು ತೆಗೆಯೋದಕ್ಕೆ, ಒಣ ಮರಗಳನ್ನು ತೆರವು ಮಾಡೋದಕ್ಕೆ ನೂರಾರು ಕೋಟಿ ರೂಪಾಯಿಯನ್ನು ಮೀಸಲಿಡ್ತಾರೆ. ಪ್ರತಿ ವರ್ಷ ಒಂದು ತಂಡವನ್ನು ರಚನೆ ಮಾಡಿ 8 ವಲಯಗಳಲ್ಲಿ ಒಂದೊಂದು 6 ಜನರ ತಂಡವನ್ನು ರಚನೆ ಮಾಡಿ ಇದನ್ನು ನಿಭಾಯಿಸೋದಕ್ಕೆ BBMP ವ್ಯವಸ್ಥೆ ಮಾಡ್ತಿರುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ, ಈ ತಂಡಗಳು ಏನು ಮಾಡ್ತಾ ಇದೆ, ಇದನ್ನು ನಿರೀಕ್ಷಣೆ ಮಾಡಬೇಕಾಗಿರುವಂಥ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ರೀತಿಯಾಗಿರುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿರುವಂಥದ್ದು. ಕಳೆದ 2-3 ತಿಂಗಳಿನಲ್ಲಿ ಸಾಕಷ್ಟು ಜೀವಗಳು ಇದೇ ರೀತಿಯಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಜೊತೆಗೆ ಸಾಕಷ್ಟು ಮಂದಿ ಗಾಯಾಳುಗಳಾಗಿದ್ದಾರೆ. ಇಡೀ ಕುಟುಂಬದ ಆಧಾರ ಸ್ತಂಭವಾಗಿರುವಂಥ ಹಲವು ಹಿರಿಯ ಜೀವಗಳು, ಕಿರಿಯ ಜೀವಗಳು ತಮ್ಮ ಸಾವನ್ನಪ್ಪಿದ್ರೆ ಮತ್ತೆ ಗಾಯಗೊಂಡು ಮನೆಯಲ್ಲಿ ಇನ್ನೂ ಕೂಡ ಅದನ್ನು ಚೇತರಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರುವಂಥ, ಪರದಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿರುವಂಥದ್ದು. ಕೇವಲ 1 ವರ್ಷಕ್ಕೆ ಇವತ್ತಾಯಿತು ಅನ್ನೋದಾದರೆ BBMP ಅಧಿಕಾರಿನ ಓಕೆಪ್ಪ, ಅವ್ರಿಗೆ ಅನುಭವ ಇಲ್ಲ, ಇನ್ನು ಮುಂದಕ್ಕೆ ಸರಿ ಮಾಡ್ತಾರೇನೋ ಅಂತ ಅನ್ಬೋದು. ಆದರೆ ಪ್ರತಿ ವರ್ಷದ ಮಳೆಗಾಲದಲ್ಲೂ ಕೂಡ ಇದೇ ರೀತಿಯಾಗಿರುವಂಥ ವಾತಾವರಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. BBMPಗೆ ಹೊಸ ಕಮಿಷನರ್ ಬರ್ತಾರೆ, ಅಧಿಕಾರಿಗಳು ಇವತ್ತಿದ್ದ ಅಧಿಕಾರಿಗಳು ನಾಳೆ ಚೇಂಜ್ ಆಗ್ತಾರೆ, ಹೊಸ ಸರ್ಕಾರ ಬರುತ್ತೆ. ಬೆಂಗಳೂರಿನ ಉಸ್ತುವಾರಿ ಸಚಿವರು 5 ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲನೋ, 3 ವರ್ಷಕ್ಕೊಂದ್ಸಲನೋ ಚೇಂಜ್ ಆಗ್ತಾರೆ. ಆದರೆ ಯಾರೂ ಕೂಡ ಬೆಂಗಳೂರಿನ ಜನರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ಕಾರ ಯಾವುದೇ ಇರಲಿ, ಪಕ್ಷ ಯಾವುದೇ ಇರಲಿ, ಯಾರೂ ಕೂಡ ಬೆಂಗಳೂರಿನ ಮೂಲಭೂತ ಸೌಕರ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಒದಗಿಸೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥದ್ದಕ್ಕೆ ಇಂಥ ಘಟನೆಗಳು ತಾಜಾ ಉದಾಹರಣೆ. ಇನ್ನಾದರೂ ಇಂಥ ಘಟನೆಗಳಿಗೆ ಕಡಿವಾಣ ಹಾಕೋದಕ್ಕೆ BBMP ಅಧಿಕಾರಿಗಳಿಗೆ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, DCMಗಳಿಗೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಇದೀಗ ಸಾರ್ವಜನಿಕರಲ್ಲಿರುವಂಥ ಪ್ರಶ್ನೆ.